ವೆಲ್ಕಮ್ ಬ್ಯಾಕ್ ರಂಜು ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಹಾಗೆಯೇ ಇವತ್ತಿನ ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನನಗೆ ಶುಂಠಿಲಿ ಕಳೆ ತೆಗೆಯೋಕ್ಕೆ ಅಂದ್ಬಿಟ್ಟು ಲೇಬರ್ ಬರ್ತಾರಲ್ವ, ಅವತ್ತಿನ ನನ್ನ ದಿನಚರಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು, ಬೆಳಗಿನ ರೂಟೀನ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಿಮ್ಮ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ ನಾನು ಸುಮಾರು ಒಂದು 20 ಜನ ಲೇಬರ್ ಬಂದಿದ್ದಾರೆ. ಅವ್ರಿಗೆಲ್ಲ ಇವಾಗ ತಿಂಡಿ ಮಾಡೋಕ್ಕೆ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದು ಲೇಖನಿಗೂ ಕೂಡ ಹಾಲು ಕಾಯಿಸ್ಕೊಟ್ಟು, ಹಾಗೆಯೇ ನಾನು ಕೂಡ ಜೀರಿಗೆ ನೀರನ್ನ ಮಾಡ್ಕೊಂಡು ಕುಡಿದು, ಅದೆಲ್ಲ ಆದಮೇಲೆ ಅವ್ರಿಗೂ ಕೂಡ ಕಾಫಿ ಎಲ್ಲ ಮಾಡಿಕೊಟ್ಟು, ಅದೆಲ್ಲ ಆದಮೇಲೆ ಹಾಗೆಯೇ ಅದೆಲ್ಲ ಮುಗಿಸಿ ಆದಮೇಲೆ ನಾನು ಇಲ್ಲಿ ತಿಂಡಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನನಗೆ ಈ ರೀತಿ ಲೇಬರ್ ಬಂದಾಗ ಲೇಖನಿಗೆ ನಮಗೆ ಇದರಲ್ಲೇ ತಿಂಡಿ ಮಾಡೋಕ್ಕಾಗಲ್ಲ, ಅವಳಿಗೇ ಎಕ್ಸ್ಟ್ರಾ ತಿಂಡಿ ಮಾಡಬೇಕಾಗುತ್ತೆ. ಹಾಗೆಯೇ ಅವ್ರಿಗೆ ಕೂಡ ಎಕ್ಸ್ಟ್ರಾ ತಿಂಡಿ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಇದು ತುಂಬ ಜನಕ್ಕೆ ತಿಂಡಿ ಮಾಡೋದ್ರಿಂದ ತುಂಬ ಲೇಟ್ ಆಗಿಬಿಡುತ್ತೆ ತಿಂಡಿ ಮಾಡೋದು. ಅದರಿಂದ ಲೇಖನಿಗೆ ಫಸ್ಟು ನಾನು ಏನಾದರೂ ಪ್ರಿಪೇರ್ ಮಾಡಿಬಿಡ್ತೀನಿ, ಆಮೇಲೆ ನಮಗೆಲ್ಲ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಮಾಡ್ಕೊತೀನಿ. ಹಾಗೆಯೇ ನಾವು ಮನೇಲಿ ಒಂದು 4 ಜನ 5 ಜನ ಇದ್ದೀವಿ ಅಂದ್ರೆ ಅವ್ರಿಗೆ ತಿಂಡಿ ಮಾಡಬೇಕು ಅಂದ್ರೆ ಹೋಮ್ ಮೇಕರ್ಗಳಿಗೆಲ್ಲ ಯಾವ ರೀತಿ ಏನು ತಿಂಡಿ ಮಾಡೋದಪ್ಪ ಬೆಳಗ್ಗೆ ಆದರೆ ಏನು ತಿಂಡಿ ಮಾಡೋದು ಅಂತ ಅನಿಸ್ತಾ ಇರುತ್ತೆ. ಅಂಥದ್ರಲ್ಲೂ ಕೂಡ ಹಿಂಗೆ ಜನ ತುಂಬ ಜಾಸ್ತಿ ಆದಾಗ ಏನು ತಿಂಡಿ ಮಾಡೋದು ಅಂತ ಅನಿಸುತ್ತೆ. ಹಾಗೆಯೇ ನಾನು ಕೂಡ ನಿನ್ನೆನೂ ಕೂಡ ತಿಂಡಿ ಮಾಡಿದ್ದೆ, ಪಲಾವ್ ಮಾಡಿಕೊಟ್ಟಿದ್ದೆ. ಹಾಗೆಯೇ ಇವತ್ತು ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡಿದಾಗ ನನಗನ್ನಿಸ್ತು ಚಿತ್ರಾನ್ನನೂ ಬೇಡ, ಇಲ್ಲ ಟೊಮೊಟೊ ಗೊಜ್ಜು ಬೇಡ ಅಂದ್ಬಿಟ್ಟು ಎರಡನ್ನೂ ಮಿಕ್ಸಾಗಿ ಓನ್ ರೆಸಿಪಿನ ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಲೇಖನಿಗೆ ಬಂದುಬಿಟ್ಟು ಬೇಗ ಆಗಲಿ ಅಂದ್ಬಿಟ್ಟು ಅವಳಿಗೆ ನಾನು ಅನ್ನಕ್ಕೆ ಇಟ್ಬಿಟ್ಟು ರಾತ್ರಿಯದ್ದೇ ಬಸ್ಸಾಂಬಾರಿತ್ತು, ಅದನ್ನು ಕೂಡ ಕೊಟ್ಟು ಕಳಿಸ್ದೆ. ಅನ್ನ ಸಾಂಬಾರನ್ನ ಕೊಟ್ಟು ಕಳಿಸ್ದೆ. ಹಾಗೆಯೇ ಅವಳನ್ನೂ ಕೂಡ ಕ್ಲಾಸ್ಗೆ ರೆಡಿ ಮಾಡಬೇಕು. ನಾನು ಬೆಳಗ್ಗೆ ಎದ್ದರೆ ಎಷ್ಟು ಬೇಗ ಎದ್ರೂ ಕೂಡ ನಮಗೆ ಟೈಮ್ ಸಾಕಾಗಲ್ಲ ಅಂತಲೇ ಹೇಳ್ಬೋದು ಹೋಮ್ ಮೇಕರ್ಗಳಿಗೆಲ್ಲ. ನೋಡ್ತಾ ಇರ್ಬೋದು. ಹಾಗೆ ಅವಳು ಕೂಡ ಬಂದು ಹೋಗ್ತಾ ಇದ್ದಾಳೆ. ಅವಳಿಗೆ ಓದ್ಕೊಳ್ಳೋಕೆ ಹೇಳ್ಬಿಟ್ಟು ನಾನಿಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ, ಕೆಲಸನ ಮಾಡ್ಕೊತಾ ಇದ್ದೀನಿ. ನಂದು ಏನು ಕೆಲಸ ಇದೆ ರೊಟೀನು ಆ ರೀತಿ. ಇವಾಗ ಅವಳಿಗೂ ಕೂಡ ಮುಖ ತೊಳ್ಕೊಬರೋಕ್ಕೆಲ್ಲ ಹೇಳಿದ್ದೆ. ಅವಳು ಓದ್ಕೊಂಡು ಎಲ್ಲ ಮುಗಿಸಿ ಮುಖ ತೊಳ್ಕೊಬಂದ್ಲು. ಹಾಗೆಯೇ ಈಗ ಅವಳಿಗೆ ಬಟ್ಟೆ ಚೇಂಜ್ ಮಾಡ್ತಾಯಿದ್ದೀನಿ. ಬಟ್ಟೆನ ಹಾಕಿ ಅವಳನ್ನ ರೆಡಿ ಮಾಡಿ ಅವಳನ್ನ ಕ್ಲಾಸಿಗೆ ಕಳಿಸಿದ ಮೇಲೇ ನಾನು ಇವ್ರಿಗೆಲ್ಲ ತಿಂಡಿ ಮಾಡ್ತೀನಿ. ಅವಳಿಗಿನ್ನ 8 ಗಂಟೆಗೆಲ್ಲ ತಿಂಡಿ ರೆಡಿ ಇರಬೇಕು ಲೇಖನಿಗೆ. ಅದರಿಂದ ಅವಳನ್ನ ಮೊದಲು ಫಸ್ಟು ಅವಳ ಕೆಲಸನ ನಾನು ಮುಗಿಸ್ಬಿಡ್ತೀನಿ. ಅಂದರೆ ಫಸ್ಟು ಅವಳನ್ನ ರೆಡಿ ಮಾಡಿ ಅವಳಿಗೆ ತಿಂಡಿ ಎಲ್ಲ ತಿನ್ನಿಸಿ ಅವಳನ್ನ ಹೊರಗಡೆ ಕ್ಲಾಸ್ಗೆ ಕಳಿಸ್ದೆ ಅಂದರೆ ಸ್ವಲ್ಪ ನನಗೆ ಕೆಲಸ ಫ್ರೀ ಆಗುತ್ತೆ ಅಂತಲೇ ಹೇಳ್ಬೋದು. ಅವಳಿದ್ರೆ ನನಗೆ ಯಾವಾಗ ಅವಳನ್ನ ರೆಡಿ ಮಾಡಿ ಕಳಿಸೋದು, ಅವಳು ಕಿರಿಕಿರಿ ಮಾಡ್ತಾ ಇರ್ತಾಳೆ ಬಂದು. ಅದರಿಂದ ಸ್ವಲ್ಪ ಅವಳನ್ನು ಕ್ಲಾಸಿಗೆ ಕಳಿಸಿದ್ರೆ ನನಗೂ ಕೂಡ ರಿಲೀಫ್ ಸಿಗುತ್ತೆ. ಆಮೇಲೆ ನಾನು ನಿಧಾನಕ್ಕೆ ತಿಂಡಿನ ಮಾಡ್ಕೊಬೋದು. ಹಾಗೆಯೇ ಇಲ್ಲಿ ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅವಳನ್ನು ಕೂಡ ನಾನು ರೆಡಿ ಮಾಡಿ ಅವಳಿಗೆ ಬಾಕ್ಸ್ಗೆಲ್ಲ ಹಾಕಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಆಯಿತು ಲೇಖನೊಂದು ಕೂಡ. ಹಾಗೆಯೇ ಅವಳನ್ನ ಕ್ಲಾಸ್ಗೆ ತಿನ್ನಿಸಿ ಕಳಿಸೋ ಅಷ್ಟರೊಳಗಡೆ ಸಾಕಾಗುತ್ತೆ. ಅವಳು ಯಾಕೋ ಕಣೆ ಹಾಲು ಕುಡಿದಕ್ಕೂ ತಿಂಡಿ ಬೇಡ ಅಂತಿದ್ಲು. ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ನಾನೇ ತಿನ್ನಿಸಿ ಎಲ್ಲ ಕಳಿಸ್ದೆ ಕ್ಲಾಸ್ಗೆ. ಲೇಖನನ ಕ್ಲಾಸಿಗೆ ಕಳಿಸಿ ನಾನಿಲ್ಲಿ ಸುಮಾರು 1 kg ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ 1.5 kg ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 20 ಹಸಿರುಮೆಣ್ಸಿಕಾಯಿನ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ನಾವು ಹಳ್ಳಿ ಹೆಣ್ಮಕ್ಳು ಈಗ ಈ ರೀತಿ ಕೆಲಸಕ್ಕೆ ಬಂದಾಗ ತಿಂಡಿನ ಮಾಡಲೇಬೇಕಾಗುತ್ತೆ. ತುಂಬ ಜನ ಅಂತ ಏನು ಇದು ಮಾಡೋಂಗಿಲ್ಲ. ಅದರಿಂದ ನಾನು ಇಲ್ಲಿ ತಿಂಡಿನ ದಿವಸ ಒಂದೇ ಥರ ತಿಂಡಿ ಕೊಟ್ಟರೆ ಅವ್ರೂ ಕೂಡ ಬೇಜಾರು ಮಾಡ್ಕೊತಾರೆ. ಇವಾಗ ಏನು ತಿಂಡಿ ಮಾಡೋದು ಅಂತ ಅನಿಸೋದ್ರಿಂದ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಚಿತ್ರಾನ್ನ ಬೇಡ ಅಂದ್ಬಿಟ್ಟು ಈ ರೀತಿ ಈಗ ಫಂಕ್ಷನಲ್ಲೆಲ್ಲ ನೋಡ್ಬೋದು, ಮದುವೆ ಮನೆಯಲ್ಲೆಲ್ಲ ಚಿತ್ರಾನ್ನ ಮಾಡಿಲ್ಲ ಒಂಥರ ಅದು ಚಿತ್ರಾನ್ನನೂ ಅಲ್ಲ, ಟೊಮೊಟೊ ಗೊಜ್ಜಿಗೆ ಟೊಮೊಟೊ ಗೊಜ್ಜು ಅಲ್ಲ, ಆ ರೀತಿ ಪ್ರಿಪೇರ್ ಮಾಡಿರ್ತಾರಲ್ವ. ನಾನು ಕೂಡ ಒಂದು ಸಲ ಎಲ್ಲೋ ಹೊರಗಡೆ ಹೋದಾಗ ತಿಂದಿದ್ದೆ. ಅದನ್ನು ನಾನು ಕೂಡ ಟ್ರೈ ಮಾಡೋಣ ಅಂದ್ಬಿಟ್ಟು ಅದೇ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇಲ್ಲಿ ಎಲ್ಲ ಹಚ್ಚಿಟ್ಕೊಂಡು ಆಯಿತು. ಹಾಗೆಯೇ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಅದರಿಂದಾಗಿ ನಾನಿಲ್ಲಿ 1/4 ಲೀಟ್ರಿಗಿನ್ನ ಜಾಸ್ತಿನೇ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಒಂದು 4 ಟೇಬಲ್ ಸ್ಪೂನು ಕಡಲೆಬೇಳೆ ಹಾಗೆಯೇ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಅದನ್ನೆರಡು ಕೂಡ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಅದು ಚೆನ್ನಾಗಿ ಕ್ರಿಸ್ಪ್ ಆದಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಆಗಲೇ ಕಟ್ ಮಾಡಿ ಇಟ್ಕೊಂಡಂಥ ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಈರುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ.
ಎಷ್ಟೇ ಬೇಗ ಇದ್ರೂ ಕೂಡ ಬೆಳಗ್ಗೆ ನಮಗೆ ಕೆಲಸ ಬೇಗ ಆಗೋದೇ ಇಲ್ಲ. ನಾವು ಎಷ್ಟೇ ಬೇಗ ಬೇಗ ಕೆಲಸ ಮುಗಿಸ್ಕೊಬೇಕು ಅಂದ್ರೂ ಕೂಡ ಈ ರೀತಿ ಹಾಗೇ ಹೋಗುತ್ತೆ. ಹಾಗೆಯೇ ನಾನು ಅನ್ನಕ್ಕೂ ಕೂಡ ನೀರನ್ನ ಇಟ್ಟಿದ್ದೀನಿ, ದೊಡ್ಡ ಸ್ಟೌವಲ್ಲಿ ಅನ್ನ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನೀರನ್ನು ಕೂಡ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಟೊಮೊಟೊನೂ ಕೂಡ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಾನು ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಏಕೆ ಅಂದರೆ ಈ ರೀತಿ ಉಪ್ಪು ಸೇರಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಮ್ಯಾಶ್ ಆದ ಥರ ಟೊಮೊಟೊ ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಮ್ಯಾಶ್ ಆಗಬೇಕು. ಅದರಿಂದ ನಾನು ಇವಾಗಲೇ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂದ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಲ್ಲ ಸ್ಮೂತ್ ಆಗೋ ರೀತಿ ನಾನು ಟೊಮೊಟೊ ಮತ್ತು ಈರುಳ್ಳಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ. ಅದು ಅಷ್ಟರೊಳಗಡೆ ಬೇಯ್ತಾ ಇರಲಿ. ಅಷ್ಟರೊಳಗಡೆ ನೀರು ಕೂಡ ಚೆನ್ನಾಗಿ ಮಳ್ತಾ ಇತ್ತು. ಅಕ್ಕಿಗೆ ನೀರಿಟ್ಟಿದ್ನಲ್ವ, ಅದು ಕೂಡ ಚೆನ್ನಾಗಿ ಮಳ್ತಾ ಇತ್ತು. ಅದಕ್ಕೆ ಇಲ್ಲಿ ನಾನು ಸುಮಾರು ಒಂದು 2.5 ಸೇರೋಷ್ಟು ಅಕ್ಕಿನ ನಾನು ಹಾಕ್ತಾಯಿದ್ದೀನಿ. ಬೇಕಾದರೆ ಮಾಡ್ಕೊಂಡ್ರಾಗುತ್ತೆ, ಉಳ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಹಾಗೆ ಲೇಖನಿಗೂ ಕೂಡ ರೈಸ್ ಕಿಟ್ಟಿದೆ ಅಲ್ವಾ, ಅದು ಸ್ವಲ್ಪ ರೈಸ್ ಇದೆ, ಬೇಕು ಅಂದರೆ ಮಾಡ್ಕೊಬೋದು, ಸುಮ್ಮನೆ ವೇಸ್ಟ್ ಮಾಡೋದು ಏನಕ್ಕೆ ಅಂದ್ಬಿಟ್ಟು ನಾನಿಲ್ಲಿ 2.5 ಸೇರೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇವಾಗ ಅದನ್ನು ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ವಾಶ್ ಮಾಡಿಕೊಂಡು ಇವಾಗ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನೀರು ಕೂಡ ಚೆನ್ನಾಗಿ ಮಳ್ಳಿತ್ತು, ದೊಡ್ಡ ಸ್ಟವಲ್ಲಿ ಇಟ್ಕೊಂಡಿದ್ದೆ, ಯಾಕೆಂದರೆ ಬೇಗ ಆಗುತ್ತೆ, ನನಗೆ ಟೈಮ್ ಸೇವ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ದೊಡ್ಡ ಸ್ಟವಲ್ಲಿ ಮಾಡ್ಕೊತಾ ಇದ್ದೀನಿ. ಅಕ್ಕಿಲಿರೋಂಥ ನೀರನ್ನೆಲ್ಲ ಸೋರಿಸಿ ನಾನು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇವಾಗಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರೈಸ್ನ ಬೇಯಿಸ್ಕೊತೀನಿ. ಚೆನ್ನಾಗಿ ಅದು ಆಗುತ್ತೆ. ಈ ಥರ ಓಪನಾಗಿ ಮಾಡೋದ್ರಿಂದ ರೈಸು ಕೂಡ ಉದುದ್ರಾಗಿ ಬರುತ್ತೆ. ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಏಕೆಂದರೆ ತಳ ಹಿಡಿದ್ಬಿಡುತ್ತೆ ರೈಸು. ಮಿಕ್ಸ್ ಮಾಡಲಿಲ್ಲ ಅಂದರೆ, ನಾವು ಅಕ್ಕಿ ಹಾಕ್ದಷ್ಟೇ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ತಳ ಹಿಡಿಯುತ್ತೆ. ಅದರಿಂದ ನಾನು ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಅಷ್ಟರೊಳಗಡೆ ಇಲ್ಲಿ ಹುಳಿನೂ ಕೂಡ ಚೆನ್ನಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿತ್ತು. ಎಲ್ಲ ನೀಟಾಗಿ ನಾನು ಯಾವ ರೀತಿ ಮ್ಯಾಶ್ ಆಗಬೇಕು ಅಂದ್ಕೊಂಡಿದ್ದೆ ಅದೇ ರೀತಿಯಾಗಿ ಇಲ್ಲಿ ಚೆನ್ನಾಗಿ ಕೂಡ ಬೆಂದಿತ್ತು. ಹಾಗೆಯೇ ಇದಕ್ಕೆ ನಾನು ಈ ಟೈಮಲ್ಲಿ ಏನು ಮಾಡ್ತೀನಿ, ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಸುಮಾರು ನಾನು ಒಂದು 2 ಸ್ಪೂನಷ್ಟು ಅಚ್ಕಾರ ಪುಡಿನ ಹಾಕ್ಕೊತಾ ಇದ್ದೀನಿ. 2ರಿಂದ 2.5 ಸ್ಪೂನಷ್ಟು ಅಚ್ಕಾರ ಪುಡಿನ ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ಖಾರದ ತಕ್ಕನಾಗಿ ನೋಡಿ ಹಾಕ್ಕೊಬೋದು. ಇದು ಅಷ್ಟು ಖಾರ ಇಲ್ಲ, ಅದರಿಂದ ನಾನು ಒಂದು 2.5 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಇಷ್ಟು ಸ್ಪೈಸಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಸ್ಪೈಸಸ್ಸಲ್ಲಿರೋ ಅಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆನೂ ಕೂಡ ಬಿಟ್ಟಿತ್ತು. ಹಾಗೆಯೇ ಈಗ ಸ್ಪೈಸಸ್ ಎಲ್ಲ ಹಾಕಿದ್ನಲ್ವ, ಸ್ಪೈಸಸ್ ಎಲ್ಲ ಚೆನ್ನಾಗಿ ಅದು ಕೂಡ ಎಣ್ಣೆಲಿ ಫ್ರೈ ಆಗಿ ಮತ್ತು ಅದರಲ್ಲಿ ಇರೋ ಅಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತೀನಿ. ಅದು ಇನ್ನೂ ಕೂಡ ಚೆನ್ನಾಗಿ ನನಗೆ ಮ್ಯಾಶ್ ಆಗಬೇಕು. ಅದರಿಂದ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಕುದಿಸ್ಕೊತೀನಿ. ಇದು ಚಿತ್ರಾನ್ನದ ಗೊಜ್ಜು ಅಲ್ಲ, ಇಲ್ಲ ಟೊಮೊಟೊ ಗೊಜ್ಜು ಅಲ್ಲ, ಗ್ರೇವಿ ಥರ ಆಗುತ್ತೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು, ಟೇಸ್ಟ್ ಮಾತ್ರ. ಹಾಗೆಯೇ ಇದಕ್ಕೆ ಹುಣಸೆ ಹುಳಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನಾನು ಮುಂಚೆನೇ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣಿಂದು ನೀರನ್ನ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಒಂದು ಕುದಿ ಬರೋ ತನಕ ಕುದಿಸ್ಕೊತೀನಿ, ಸಾಕಾಗುತ್ತೆ. ಹಾಗೆಯೇ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಗೊಜ್ಜು. ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಫೈನಲಿ ಗೊಜ್ಜು ರೆಡಿ ಆಗುತ್ತೆ. ಹಾಗೆಯೇ ಅವ್ರಿಗೂ ಕೂಡ ಒಂದೇ ಥರ ಚಿತ್ರಾನ್ನ ಕೊಟ್ಟು ಬೋರ್ ಆಗಿರುತ್ತಲ್ವ. ಈಗ ಅವತ್ತೊಂದು ದಿನ ನಾನು ಚಿತ್ರಾನ್ನ ಮಾಡಿದ್ದೆ, ಹುಣಸೆಹಣ್ಣಿನ ಚಿತ್ರಾನ್ನ, ಅದರಿಂದ ಒಂದೇ ಥರ ಕೊಡೋದು ಏನಕ್ಕೆ ಬೇಕು ಅಂದ್ಬಿಟ್ಟು ಈ ಥರ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಈ ಥರ ಟ್ರೈ ಮಾಡಿದ್ದೆ. ಖಂಡಿತವಾಗ್ಲೂ ಚೆನ್ನಾಗಿ ಬಂದಿತ್ತು. ಆ ರೆಸಿಪಿ ಎಲ್ಲ ನಾನು ಮುಗಿಸಿ ಎಲ್ಲ ಆದಮೇಲೆ ಹಾಗೆಯೇ ಸಂಜೆ ಪೂಜೆಗೆ ಅಂದ್ಬಿಟ್ಟು, ಇವತ್ತು ಶುಕ್ರವಾರ ಆಗಿರೋದ್ರಿಂದ ನನಗೂ ಕೂಡ ಏನಕ್ಕೋ ಖೀರ್ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಸಬ್ಬಕ್ಕಿ ಪಾಯಸ ಮಾಡಬೇಕು ಅಂದ್ಬಿಟ್ಟು, ಅದನ್ನು ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಫೈನಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ
ಹಾಗೆಯೇ ಮಾಡಿಕೊಂಡ್ರೆ ದೇವ್ರಿಗೂ ಕೂಡ ನೈವೇದ್ಯಕ್ಕೆ ಇಡೋಕ್ಕಾಗುತ್ತೆ. ಹಾಗೆಯೇ ನನಗೂ ಕೂಡ ಮಾಡಬೇಕು ಅಂದ್ಕೊಂಡಿದ್ನಲ್ಲ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇಲ್ಲಿ ಸಬ್ಬಕ್ಕಿ ಪಾಯಸ ಮಾಡ್ಕೊತಾ ಇದ್ದೀನಿ. ಸಬ್ಬಕ್ಕಿ ಪಾಯಸ ಮಾಡ್ಕೊಳ್ಳೋಕ್ಕೆ ಒಂದು ಅರ್ಧ ಬೌಲಷ್ಟು ನಾನು ತುಪ್ಪ ಹಾಕಿ ಬಿಸಿ ಮಾಡಿಕೊಂಡು ಹಾಗೆಯೇ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೆ. ಹಾಗೆಯೇ ಇಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮು ಅಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ತೊಗೊಂಡಿರೋದು ಖೀರಿಗೆ ಬಳಸೋ ಅಂಥ ಸಬ್ಬಕ್ಕಿ, ಸಣ್ಣದು ಸಬ್ಬಕ್ಕಿ ಬರುತ್ತಲ್ಲ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಈಗ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊತೀನಿ. ನೋಡ್ತಾ ಇರ್ಬೋದು, ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊತೀನಿ. ಈ ರೀತಿಯಾಗಿ ಅದು ಹರಳುತ್ತೆ. ಎಣ್ಣೆ ತುಪ್ಪದಲ್ಲಿ ಹುರಿಯೋದ್ರಿಂದ ಚೆನ್ನಾಗಿ ಹರಳುತ್ತೆ. ಹಾಗೆಯೇ ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಅದು ಡಬಲ್ ಆಗಿದೆ ನೋಡ್ತಾ ಇರ್ಬೋದು. ಹಾಗೆಯೇ ನಾನು ಇದಕ್ಕೆ ಈ ಟೈಮಲ್ಲಿ 2 ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಬೋದು. ಹಾಗೆಯೇ ಇಲ್ಲ ನಮಗೆ ಸ್ವಲ್ಪ ಗಟ್ಟಿ ಇರಲಿ ಅಂದರೆ ಸಾಕಾಗುತ್ತೆ. ನಾನು ಮಾಡ್ತಾ ಇರೋ 2 ಕಪ್ ನೀರು ಸಾಕಾಗುತ್ತೆ. ಹಾಗೆಯೇ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ನಾನು ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊತೀನಿ. ಬೇಗನೆ ಆಗುತ್ತೆ ಪಾಯಸ ಅಂತಲೇ ಹೇಳ್ಬೋದು, ಸಬ್ಬಕ್ಕಿ ಪಾಯಸ. ಹಾಗೆಯೇ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಬೆಂದಿದೆ ಸಬ್ಬಕ್ಕಿ ಅಂತ. ಈ ಟೈಮಲ್ಲಿ ನಾನು ಇನ್ನೊಂದು ಸೈಡು ಹಾಲನ್ನು ಕೂಡ ಕಾಯಕ್ಕಿಟ್ಟಿದ್ದೆ. ನಾನಿಲ್ಲಿ ಬಿಸಿ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಬಿಸಿ ಹಾಲು ಹಾಕೋದ್ರಿಂದ ಬೇಗನೆ ಆಗುತ್ತೆ. ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಒಂದು 2-3 ಕುದಿ ಬರೋ ತನಕ ಕುದಿಸ್ಕೊತೀನಿ. ಹಾಗೆಯೇ ನಾನು ಸಕ್ಕರೆ ಹಾಕ್ಬೇಕಾದ್ರೆ ಕ್ಲಿಪ್ಪಿಂಗ್ನ ಆನ್ ಮಾಡಿದ್ದೀನಿ, ವೀಡಿಯೋನು ಅಂದ್ಕೊಂಡಿದ್ದೆ. ಅದು ಸಕ್ಕರೆ ಹಾಕ್ಬೇಕಾದ್ರೆ ಕ್ಲಿಪ್ಪಿಂಗ್ ವೀಡಿಯೋ ಆನೇ ಆಗಿಲ್ಲ. ಸಕ್ಕರೆ ಎಲ್ಲ ಹಾಕಿ ಕುದಿಸ್ಕೊತಾ ಇದ್ದೀನಿ. ಒಂದು 2 ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ಸಾಕು. ಈ ಟೈಮಲ್ಲಿ ಏಲಕ್ಕಿ ಮತ್ತು ಬಾದಾಮ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಬಾದಾಮಿ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಬಾದಾಮಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಟೇಸ್ಟು, ಫ್ಲೇವರ್ ಎರಡೂ ಕೂಡ ಚೆನ್ನಾಗಿರುತ್ತೆ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ. ಹಾಗೆಯೇ ಫೈನಲಿ ನಾನು ಆವಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಂಥ ಡ್ರೈ ಫ್ರೂಟ್ಸ್ನು ಕೂಡ ಹಾಕ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿ ಒಂದು ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ಸಬ್ಬಕ್ಕಿ ಪಾಯಸನೂ ಕೂಡ ರೆಡಿ ಆಗುತ್ತೆ. ಹಾಗೆಯೇ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬಾಯ್.